ನಮಸ್ಕಾರ. ಇಂದು ನಾವು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದ ಹಂಪಿಯ ಕ್ಷೇತ್ರದಲ್ಲಿ ಇದ್ದೀವಿ. ಈ ವಿಡಿಯೋದಲ್ಲಿ ಈ ಕ್ಷೇತ್ರದ ಮಹತ್ವವನ್ನ ತಿಳ್ಕೊಳ್ಳೋಣ. ಹಂಪಿ ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇಲ್ಲಿಯ ಪ್ರಸಿದ್ಧ ದೇವಾಲಯವೆಂದರೆ ವಿರೂಪಾಕ್ಷ ದೇವಸ್ಥಾನ. ಈ ವಿಡಿಯೋದಲ್ಲಿ ಈ ದೇವಾಲಯದ ಸ್ಥಳ ಪುರಾಣದ ಬಗ್ಗೆ ತಿಳಿಯೋಣ. ಇಲ್ಲಿ ಇರುವ ಶಿವನನ್ನು ವಿರೂಪಾಕ್ಷ ಅಂತ ಹಾಗೆ ಪಂಪಾಪತಿ ಅಂತಾನೂ ಕರೀತಾರೆ. ಪಾರ್ವತಿ ದೇವಿಯ ಇನ್ನೊಂದು ಹೆಸರು ಪಂಪಾಂಬಿಕಾ ದೇವಿ. ಇದರಿಂದ ಪಂಪಾಪತಿ ಅನ್ನುವ ಹೆಸರಿನಿಂದ ಇಲ್ಲಿ ಇರುವ ಶಿವನಿಗೆ ಪೂಜೆ ಮಾಡಲಾಗುತ್ತದೆ. ವಿರೂಪಾಕ್ಷ, ವಿರೂಪ ಅಂದ್ರೆ ವಿರೂಪಗೊಂಡಿದೆ ಅಂತ ಅರ್ಥ, ಅಕ್ಷ ಅಂದರೆ ಕಣ್ಣು ಅಂತ. ಈ ಹೆಸರಿನ ಇಂದಿನ ಕತೆ ಏನು ಅಂದ್ರೆ, ಶಿವನು ತನ್ನ ಮೂರನೇ ಕಣ್ಣಿನಿಂದ ಮನ್ಮಥನನ್ನ ಭಸ್ಮ ಮಾಡಿದಾಗ ಮನ್ಮಥನ ಹೆಂಡತಿ ರತಿ ಶಿವನಿಗೆ ಪ್ರಾರ್ಥನೆ ಮಾಡ್ತಾನೆ. ಆಗ ಶಿವನು ಮನ್ಮಥನ ಪ್ರಾಣವನ್ನ ರಕ್ಷಿಸುತ್ತಾನೆ. ಈ ಕಾರಣಕ್ಕೆ ಶಿವನನ್ನ ವಿರೂಪಾಕ್ಷ ಅಂತ ಕರೆಯಲಾಗುತ್ತದೆ. ಇಲ್ಲಿಯೇ ನಾವು ಮನ್ಮಥ ತೀರ್ಥ ಅನ್ನುವ ಕೊಳವನ್ನು ಕೂಡ ನೋಡಬಹುದು. ಇದೇ ಸ್ಥಳದಲ್ಲಿ ಶಿವ ಹಾಗೂ ಪಾರ್ವತಿಗೆ ಮದುವೆ ನಡೆದ ಪುಣ್ಯ ಸ್ಥಳ. ಇಲ್ಲಿ ಪೂಜೆ ಮಾಡಲಾಗುವ ಶಿವಲಿಂಗ ಸ್ವಯಂಭೂಲಿಂಗ. ಈ ಸ್ಥಳದ ದರ್ಶನದ ಭಾಗ್ಯ ಸಿಕ್ಕರೆ ಮಿಸ್ ಮಾಡ್ಕೊಳ್ಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ದೇವಾಲಯದ ಆರ್ಕಿಟೆಕ್ಚರ್ ಬಗ್ಗೆ ತಿಳಿಯೋಣ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.